ಅಭಿನಂದನೆಗಳು. ಉದ್ಘಾಟಿಸಿದ ಕಾಯ್ದೆ ವಿರುದ್ಧ ಕೋರ್ಟ್ ತೀರ್ಪುಗಳು ಮತ್ತು ಪರಿಹಾರಗಳು, ರಾಜ್ಯ ಮಟ್ಟದ ವಿಚಾರ ಸಂಕಿರಣಕ್ಕೆ ಹಾಗೂ ಹೃದಯಪೂರ್ವಕ ಅಭ್ಯುದಯಕ್ಕಾಗಿ ಸಹಾಯ ಮಾಡಿದ ಕೀರ್ತಿ ಈ ವೆಂಕಟಯ್ಯನವರಿಗೆ ಸಲ್ಲುತ್ತದೆ. ಎಸ್ಸಿ ಎಸ್ಟಿ ದಲಿತ ಸಮಸ್ಯೆಗಳ ಬಗ್ಗೆ ಕಳೆದ 4 ದಶಕಗಳಿಂದ ಮುಖ್ಯಮಂತ್ರಿಗಳ ಹಾಗೂ ಇಲಾಖೆ ಮಂತ್ರಿಗಳ ಗಮನಕ್ಕೆ ತಂದು ಸಮಸ್ಯೆಗಳಿಗೆ ಪರಿಹಾರ ತಂದು ಕೊಡ್ತಕ್ಕಂಥ ಮಹಾನ್ ಚೇತನವಿದೆ. ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ರಾಜ್ಯ ಸಮಿತಿ ಸಂಸ್ಥಾಪಕರಲ್ಲಿ ಒಬ್ಬರು. 1973ರಂದು ಸಮಾಜವಾದಿ ಯುವಜನ ಸಂಘದ ಮೂಲಕ ಹೋರಾಟಕ್ಕೆ ಪಾದಾರ್ಪಣೆ ಮಾಡಿದ ಶ್ರೀಯುತರು ಪ್ರೊಫೆಸರ್ ಬಿ ಕೃಷ್ಣಪ್ಪ, ದೇವನೂರು ಮಹಾದೇವರ ಒಡನಾಡಿ. 52 ವರ್ಷ ಚಳುವಳಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದ ನಮ್ಮೆಲ್ಲರ ಪ್ರೀತಿಯ ಕರತಾಳದಲ್ಲಿ ಹೈಕೋರ್ಟ್ ವಕೀಲರಾದಂತಹ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಮಾಡಿರ್ತಕ್ಕಂಥದ್ದು ತನ್ನ ದೊಡ್ಡತನದಿಂದ ಮಾತಾಡಿರ್ತಕ್ಕಂಥ ಮಾತು. ಯಾಕಂದ್ರೆ ಯಾರು ನ್ಯಾಷನಲ್ ಲೀಡರ್ಗಳು ಅದನ್ನ ಮಾತಾಡಲ್ಲ, ತಪ್ಪು ಒಪ್ಕೊಡಲ್ಲ, ಬಿಡಿ ಮಾಡೋಣ ಅಂತ ಹೇಳ್ತಾರೆ. ತಪ್ಪು ಒಪ್ಕೊಂಡು ಜಾತಿ ಜನಗಣತಿ ಮಾಡಿ ಅದು ಕೊಡದೇ ಇದ್ರೆ ಈ ಮೀಸಲಾತಿಗೆ ಯಾವುದು ಜಾರಿ ಆಗಲ್ಲ. ಜಾತಿ ಜನಗಣತಿ ಆಗಬೇಕು, ಯಾಕಂದ್ರೆ 50% ಮೇಲೆ ಮೀಸಲಾತಿ ಹೋಗಂಗಿಲ್ಲ. ಹಾಗಾಗಿ ವಿಸ್ತಾರವಾಗಿ ಮಾತಾಡಿರ್ತಕ್ಕಂಥದ್ದು ಸಮಯ ಇಲ್ಲ. ಇಲ್ಲಾಂದ್ರೆ ಅದು ಬಿಡಿಸಿ ಏನೇನು ಮಾತಾಡೋದು ನಾನು ಕೂಡ ಸ್ವಲ್ಪ ಮಾತಾಡೋದಿತ್ತು. ಈಗ ಸಮಯ ಇಲ್ಲ, ಏನಂದ್ರೆ ಹೊಟ್ಟೆ ಹಸ್ಕೊಂಡಿದ್ದೀರಿ, ಬಹಳ ದೂರದಿಂದ ಬಂದಿದ್ದೀರಿ, ನಿನ್ನೆ ಬೆಲೆ ಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸಾಗರು ಕೂಡ ಕೆಲವು ವಿಚಾರಗಳನ್ನ ಮಾತಾಡಿದ್ದಾರೆ ಮೀಸಲಾತಿ ಬಗ್ಗೆ, ಅದನ್ನು ಕೂಡ ಒತ್ತಾಯ ಮಾಡುವಂಥದ್ದಾಗಬೇಕು. ಈ ವೇದಿಕೆ ಮೇಲೆ ಇವತ್ತು ನ್ಯಾಯಾಂಗದ ಬಗ್ಗೆ ವೆಂಕಟೇಶ್ ಸಾಹೇಬರು, ಹಿರಿಯ ವಕೀಲರು, ಅವರು ಮಾತಾಡಿದ್ದಾರೆ. ನಮ್ಮ ವೆಂಕಟೇಶ್ ಮಾತಾಡಬೇಕಾಗಿತ್ತು, ಅವ್ರ ಟೈಮ್ ಇಲ್ಲ. ಹೈಕೋರ್ಟ್ ವಕೀಲರು ಅವ್ರ ಪಿಟಿಷನ್ ಬಗ್ಗೆ ಅವರು ಸ್ವಲ್ಪ ಮಾತಾಡಬೇಕು ಆಗಿಲ್ಲದ್ರಿಂದ ಈ ಸಭೆನ ವಿಸ್ತಾರವಾಗಿ ನೀವು ನನ್ನ ಜಿಲ್ಲಾ ಕೇಂದ್ರಗಳಿಗೆ ತಗೊಂಡೋಗಿ ಬೇರೆ ಸಂಘಟನೆಗಳ ಜೊತೆಗಳು ಸೇರಿಕೊಂಡು ಒಂದು ಕಾರ್ಯಕ್ರಮನ DC ಮೂಲಕ ಮಾಡಿ ಆ ಮೆಮೊರಂಡಮ್ ಅನ್ನ ಸರ್ಕಾರಕ್ಕೆ ಒತ್ತಡ ತಗೊಂಬರೋದು. ಸರ್ಕಾರಕ್ಕೆ ಒತ್ತಡ ತಗೊಂಡ್ಬರ್ತಾ ಇದ್ರೆ ಪಿಟಿಷನ್ ಲ್ಯಾಂಡ್ ಜಾರಿ ಆಗಲ್ಲ. ಯಾಕಂದ್ರೆ ಕೂತಿರ್ತಕ್ಕಂಥದ್ದು ಮನೋವಾದಿಗಳಿದ್ದಾರೆ. ಹಾಗಾಗಿ ಅಧಿಕಾರಿಗಳು ತಪ್ಪುದಾರಿ ಮಾಡ್ತಾವ್ರೆ ಇದನ್ನ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಭೂಮಿ ಇವತ್ತು 6,000 ಜಾತಿ 6,000 ಫಲಾನುಭವಿಗಳಿಗೆ ಹೋಗಬೇಕಾಗಿತ್ತು. 50,000 ಎಕರೆ ಅದು. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತದೆ, ಅದರಿಂದ ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ. ಬಹಳಷ್ಟು ಹೋರಾಟ ಮಾಡಿ ಒತ್ತಾಯ ಮಾಡಿ ಸರ್ಕಾರನ ತಿದ್ದುಪಡಿ ಮಾಡಿ ಅಂತ ಒತ್ತಾಯವನ್ನ ದಲಿತ ಸಂಘರ್ಷ ಸಮಿತಿ ಮತ್ತು ಎಲ್ಲರೂ ಕೂಡ ರಾಜ್ಯದಲ್ಲಿ ಬೇರೆ ಬೇರೆ ಸಂಘಟನೆಗಳು ಮಾಡ್ತಾ ಇದ್ರೆ ಇದು ಜಾರಿಗಾಗೋದಿಲ್ಲ. ಇದು ಕಟ್ಟಿಟ್ಟು ಬುತ್ತಿ ನಿಮಗೆ. ಹಾಗಾಗಿ ಇದನ್ನು ಜಾರಿ ಮಾಡಲೇಬೇಕಾಗುತ್ತದೆ. ಈ ನ್ಯಾಯಾಂಗದ ಬಗ್ಗೆ ಕೂಡ ಪಿಟಿಷನ್ ನ್ಯಾಯಾಂಗ ಇರ್ಬೋದು, ರಿಸರ್ವೇಷನ್ ಬಗ್ಗೆ ಇರ್ಬೋದು, 24% ರಿಸರ್ವೇಷನ್ ಬಗ್ಗೆ ಇರ್ಬೋದು, 17 ಮತ್ತು 7 ಇದರ ಬಗ್ಗೆಲ್ಲ ಕೂಡ ಸೆಮಿನಾರ್ ಮಾಡಿ ಅದಕ್ಕೆ ಮತ್ತೆ ಮಾಡೋಂಥ ಕೆಲಸನ ಮಾಡಬೇಕಾಗುತ್ತೆ. ಇದು ಒಂದೇ ಸೆಮಿನಾರ್ ಮುಗೀತು, ನಾವೇನು ಮಾಡೋಕ್ಕಾಗೋದಿಲ್ಲ, ಮುಂದೆ ತೊಂದರೆ ಆಗ್ತದೆ ಅನ್ನೋಂಥಲ್ಲ. ಜಿಲ್ಲಾ ಕೇಂದ್ರಗಳಲ್ಲಿ ಈ ಥರದ ಪರಿಸ್ಥಿತಿಯನ್ನು ಮಾಡಬೇಕಾಗ್ತದೆ. ಅದಕ್ಕೆ ಎಲ್ಲರೂ ಕೂಡ ಜಿಲ್ಲಾ ಪದಾಧಿಕಾರಿಗಳು ಬಂದಿದ್ದೀರಿ, ಅಲ್ಲಿ ಮಾಡಿ ಅರೇಂಜ್ ಮಾಡಿ ಏನು ಗೆಸ್ಟ್ಗಳನ್ನ ನಾವು ಅರೇಂಜ್ ಮಾಡ್ಕೊಡ್ತೀವಿ, ಅದನ್ನು ಏನೇನು ಮಾಡಬೇಕಂತ ಅದನ್ನ ಜಿಲ್ಲಾ ಕೇಂದ್ರಗಳಲ್ಲಿ ಯಾರು ಬಂದಿದ್ದೀರಿ ಎಲ್ಲ ಯಾವ ಜಿಲ್ಲೆಯಿಂದ ಅವರು ಕೂಡ ಮಾಡಬೇಕು ಅಂತೇಳಿ ಸಭೆ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಸಿದ್ದರಾಮಯ್ಯ ಮಾಡಬೇಕು, ಮಾಡೋರಿಗೆ ನಮ್ಮ ಹೋರಾಟದ ಮೂಲಕನೇ ಪಡ್ಕೊಬೇಕು. ದಲಿತ ಸಂಘರ್ಷ ಸಮಿತಿ ಸರ್ಕಾರದ ಯಾವುದೇ ಸವಲತ್ತುಗಳು ಪಡ್ಕೊಂಡಿದ್ರೆ ಅದು ದಲಿತ ಸಂಘರ್ಷ ಸಮಿತಿ ಹೋರಾಟದ ಮೂಲಕ ಅನ್ನೋದನ್ನ ಗ್ಯಾಪ್ ಕಟ್ಬಿಡಿ. ಎಲ್ಲರೂ ಕೂಡ ಯಾರೋ ಕೊಟ್ಟರು, ಏನೋ ಮುಖ್ಯಮಂತ್ರಿ ಕೊಟ್ಟರು, ಇನ್ನೊಬ್ಬರು ಕೊಟ್ಟರು, ಪ್ರಧಾನಮಂತ್ರಿ ಕೊಟ್ಟರು, ಇದಲ್ಲ. ಎಲ್ಲ ಸವಲತ್ತುಗಳನ್ನ ಸಂಪನ್ಮೂಲಗಳನ್ನ ಪಡ್ಕೊಂಡಿರೋದು ನಾವು ಹೋರಾಟದ ಮೂಲಕ. ದಲಿತ ಸಂಘರ್ಷ ಸಮಿತಿ ಇವತ್ತಿನ ಹೋರಾಟ 50 ವರ್ಷ ನಿರಂತರ ಹೋರಾಟ ಮಾಡಿದ್ದಾರೆ. ಇವತ್ತು 100 ಸಂಘಟನೆಗಳು ಉಟ್ಕೊಂಡಿರ್ಬೋದು, ಅದು ಇಂಪಾರ್ಟೆಂಟ್ ಅಲ್ಲ. ಇನ್ನೂ ಸ್ವಲ್ಪ ಹೋರಾಟ ಮಾಡಿದಂಥವ್ರು, ಅದನ್ನು ಕಟ್ಟಿದಂಥವ್ರು, ಆ ಮೌಲ್ಯಗಳನ್ನ ಅಳವಡಿಸ್ಕೊಂಡಿರ್ತಕ್ಕಂಥ ಇನ್ನೂ ಒಂದಷ್ಟು ಜನ ಇವತ್ತು ಇದ್ದಾರೆ.
ಹಾಗಾಗಿ ಅವರು ಇರೋವಾಗಲೇ ಕೂಡ ಎಲ್ಲ ಕೆಲಸಗಳನ್ನ ಮಾಡ್ಕೊಬೇಕಾಗ್ತದೆ. ಅದಕ್ಕೆ ದಲಿತ ಸಂಘರ್ಷ ಸಮಿತಿ ಎಲ್ಲರೂ ಒಗ್ಗೂಡಿ ಒಕ್ಕಡದಿಂದ ಏನೇ ಭಿನ್ನಾಭಿಪ್ರಾಯ ಇರಲಿ ಮಾಡಿ ಇದನ್ನು ಮಾಡಿಸ್ಲೇಬೇಕಾದ ಜವಾಬ್ದಾರಿ ಆಗ್ತದೆ. ಇಲ್ಲ ಅಂದರೆ ಭೂಮಿಯನ್ನು ಅಷ್ಟು ಬೇಗ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಬಿಟ್ಕೊಡೋದಿಲ್ಲ. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತದೆ ಭೂಮಿ, ಹಾಗೆ ಬಿಟ್ಕೊಡೋಕೆ ಅವ್ರು ರೆಡಿ ಇಲ್ಲ. ನಾವು ದಲಿತ ಸಂಘರ್ಷ ಸಮಿತಿ ಹೋರಾಟ ಮೂಲಕನೇ ಮಾಡಬೇಕಾಗುತ್ತೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತೆ ಇನ್ನೊಂದು ಸಾರಿ ಹೇಳ್ತೀನಿ, ಮೆಮೊರಾಂಡಮನ್ನು ಕೊಡ್ತೀರಿ ನಾವು. ಆ ಮೆಮೊರಾಂಡಮ್ನ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಆ DC ಮೂಲಕ ಸರ್ಕಾರಕ್ಕೆ ಕಳಿಸ್ಬೇಕಾಗಿರೋ ನಿಮ್ಮ ಜವಾಬ್ದಾರಿ ಅಂತೇಳಿ ಸರ್ಕಾರದ ಮೇಲೆ ಇವತ್ತಾಗಿರ್ತಕ್ಕಂಥ ಸೆಮಿನಾರ್ನಲ್ಲಿ ಇಷ್ಟೊತ್ತು ಮಾತಾಡಿರೋದನ್ನ ವೇದಿಕೆ ಒತ್ತಾಯ ಮಾಡ್ತಾ ಆಗ್ರಹ ಮಾಡ್ತದೆ. ಅದನ್ನು ಸರ್ಕಾರ ಕಳಿಸ್ತೀರಿ, ಮಾತಾಡ್ತೀರಿ ಕೂಡ ಅಂತ. ಇವತ್ತು ಅಧಿಕಾರಿಗಳು ಬಹಳಷ್ಟು ತಪ್ಪುಗಳನ್ನ ಮಾಡ್ತಾರೆ. ಆಮೇಲೆ ಕೈ ಎತ್ತರಿ ಏನು ಹೋರಾಟ ಮಾಡ್ತೀರಿ ಅಂತ ನೀವು ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಮಾಡಿ. ಇಷ್ಟೇ ಜನ ನೆನ್ರಿ, ಇಷ್ಟೇ ಜನಕ್ಕೆ ಪ್ರಾಬ್ಲಮ್ ಇರೋದು. ಈಗ ನಂದೇನು PTC ಲ್ಯಾಂಡ್ ಪ್ರಾಬ್ಲಮ್ ಇಲ್ಲ, ಇವ್ರದ್ದಿಲ್ಲ, ಸಾಗರದಿಲ್ಲ, ಎಲ್ಟೇಜ್ದಿಲ್ಲ, ಕೂತಿರೋ ಮುಕ್ಕಾಲು ಭಾಗ ಯಾರೂ ಇಲ್ಲ. ಇದೇನು ಇವತ್ತು ಹೋರಾಟ ಅಲ್ಲ, ಸುಮಾರು ವರ್ಷಗಳು ಹೋರಾಟ ಮಾಡ್ಕೊಂಡು ಬಂದಿದೆ. 73, 74 ಇವೆಲ್ಲ ಹೋರಾಟಗಳು ಮಾಡ್ಕೊಂಡು ಮಧುಲಿಂಗಪ್ಪನ ಕಾಲದಿಂದ ಉಳಿಸ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ನೀವು ಹೋಗಿ ಹೋರಾಟ ಮಾಡದೇ ಇದ್ರೆ ಕಷ್ಟ ಆಗ್ತದೆ. ಅಂಬೇಡ್ಕರ್ ವಾದನ, ಅಂಬೇಡ್ಕರ್ ವಿಚಾರನ ಬರೀ ಜೈ ಭೀಮ್ ಇರೋದಲ್ಲಪ್ಪ, ಅವರು ಹೋರಾಟಗಳನ್ನ ಅಳವಡಿಸ್ಕೊಂಡು ಅದನ್ನ ಕಾರ್ಯರೂಪ ಮಾಡಿ ಅದನ್ನು ಜಾರಿಗೆ ತಗೊಂಬರೋ ಕೆಲಸ ನಿಮಗೆ ಮಾಡಬೇಕೇ ಹೊರತು ನೀವು ಇಲ್ಲಿ ಜೈ ಭೀಮ್ ಕಿದ್ರ ಬಿ ಚಲೋ ಅನ್ನೋ ಕೆಲಸ ಆಗಬಾರ್ದು. ಏನೋ ಇಲ್ಲಿ ಜೈ ಭೀಮ್ ಹೇಳು, ಎಲ್ಲಿಗೆ ಬೇಕಾದ್ರೂ ಹೋಗು. ಇದು ದೊಡ್ಡ ಆಪತ್ತು ಮತ್ತಿರ್ತಕ್ಕಂಥ ಚಳವಳಿಗಳಿಗೆ ಇದು ಆಗಬಾರ್ದು ಅಂತೇಳಿ ನಾನು ಒತ್ತಾಯ ಮಾಡಿ ನನಗೆ ಇವತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ನನ್ನ ಕಾರ್ಯಕರ್ತರನ್ನು ಹೊಂದಿಸಿ ಪರಿಸ್ಥಿತಿಯಲ್ಲಿ 1 ಎಕರೆ 2 ಎಕರೆಯನ್ನು ಕೊಟ್ಟಂಥದ್ದನ್ನು ಒತ್ತಾಯದಲ್ಲಿ ಅವರು ಕ್ರಯ ಮಾಡಿಬಿಟ್ಟಿದ್ರು. ಹಾಗೆ ಕ್ರಯ ಮಾಡಿ ಭೂಮಿ ಕಳ್ಕೊಂಡು ಅದೇ ಭೂಮಿ ಜೀತಗಾರರಾಗಿದ್ದಾರೆ. ಇವತ್ತು ಆ ಜೀತಗಾರರಾಗಿರೋರು, ಕಾರ್ಮಿಕರಾಗಿರೋರು ಇವತ್ತು ಬಂದಿದ್ದಾರೆ ಇಲ್ಲಿಗೆ. ಬಾಧಿತರು ಅಂತಾರೆ ಅವರು, ಅಫೆಕ್ಟೆಡ್ ಪೀಪಲ್. SC ST ಬಡವರು. ಇನ್ನು ಅಂಬೇಡ್ಕರ್ ರಿಸರ್ವೇಷನ್ ತಗೊಂಡು ಕೆಲವರು ಎಂಪ್ಲಾಯ್ಮೆಂಟ್ ಗಳಿಸ್ಬಿಟ್ಟಿದ್ದಾರೆ. IAS KAS ಕ್ಲಾಸ್ 1 ಕ್ಲಾಸ್ 2 ಆಗಿಬಿಟ್ಟಿದ್ದಾರೆ. ಅವ್ರು ಸ್ವಲ್ಪ ಮ್ಯಾಕ್ ಬಂದ್ಬಿಟ್ಟಿದ್ದಾರೆ. ಅವ್ರದ್ದು ಹೋರಾಟ ಏನು ಅಂದರೆ ಇನ್ನೂ ಮ್ಯಾಕ್ ಹೋಗ್ಬೇಕು ನಾವು. ಬಡ್ತಿಯಲ್ಲಿ ಮೀಸಲಾತಿ ಅವರು. ಇಲ್ಲಿ ಕೆಳಗಡೆ ಇರೋ ಒಂದು ಅರ್ಧ ಎಕರೆ ನನ್ನ ತೆಗಿ ಮದುವೆಗೆ ಮಾಡ್ಕೊಂಡಿರೋ ಭೂಮಿ ವಾಪಸ್ ತಗೊಳ್ಳೋಕೆ PDCL ಹೋರಾಟ, ಕಡುಬಡವರ ಹೋರಾಟ, ಸುಧಾರಿಸಿದ ಜನರ ಹೋರಾಟ, ಈ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ನಮ್ಮ ದಲಿತ ಸಂಘರ್ಷ ಸಮಿತಿಯ ಹೋರಾಟ. ಅವ್ರನ್ನೂ ಬ್ಯಾಲೆನ್ಸ್ ಮಾಡಬೇಕು, ಇವ್ರನ್ನ ಮಾಡಬೇಕು. ಅದೇ ಬೆಸ್ಟ್ ಎಕ್ಸಾಂಪಲ್ ಇನ್ ಕಂಟ್ರಿ ಇಂಡಿಯಾದಲ್ಲಿ ಅಂದರೆ ನಮ್ಮ DG ಸಾಗರ್ ಅವರು. ಅವ್ರು ರಾಜ್ಯ ಸಂಚಾಲಕರಾಗಿ ಹಲವಾರು ಪಣಗಳೇನಾಗಿದ್ದಾವೆ ಎಲ್ಲರನ್ನು ಕರೆದು ಒಂದು ಕಡೆ ಸೇರಿಸಿ ಒಂದು ಸಂಚಲನವನ್ನೇ ಆರಂಭ ಮಾಡಿದಂಥ ಒಗ್ಗಟ್ಟಿನ ಸಂಕೇತ ಅಂದರೆ ನಮ್ಮ DG ಸಾಗರ್. ಸಮಾಜವಾದಿ ವಿಧಾನಸಭಾದಲ್ಲಿ ಕೃಷ್ಣಪ್ಪನವರು, ದೇವನೂರು ಮಹಾದೇವ, ನಾನು ತೊಡಗಿಸ್ಕೊಂಡು ಅದನ್ನು ರಾಜೀನಾಮೆ ಕೊಟ್ಟು DSS ಆರಂಭ ಮಾಡಿದ್ಮೇಲೆ ಹಲವಾರು ಕಾರಣಗಳಿಂದ ಕೆಲವು ಬಣಗಳು ಅಲ್ಲಿ ಇಲ್ಲಿ ಆದಾಗ ಈ ರಾಜ್ಯದ ದೇಶದ ಅಧಿಕಾರವನ್ನು ಹಿಡಿಬೇಕು ಅಂತ ಅಂಬೇಡ್ಕರ್ ಏನು ಹೇಳಿದರು, ಅದನ್ನು ಸಾಧ್ಯ ಮಾಡಲೇಬೇಕು ಕರ್ನಾಟಕದಲ್ಲಿ ಅಂತೇಳಿ ಮೊದಲು ಹೆಜ್ಜೆ ಇಟ್ಟಂಥವರೇ ಮಹಾನ್ ಧೈರ್ಯಶಾಲಿ ನಾಯಕ ಅಂದರೆ DG ಸಾಗರ್. ಅಂಬೇಡ್ಕರ್ ಅವರ ಅನುಯಾಯಿಗಳು ಕೈ ಎತ್ತರಿ. ಅಲ್ಲ, ಯಾರೊಬ್ಬರು ಕೈ ಎತ್ತಿಲ್ಲ, ಇನ್ನೂ ಡೌಟ್ ಇದೆ. ಹೋರಾಟಗಾರರು ಮೊದಲು ಅಂಬೇಡ್ಕರ್ ಅವರಿಗೆ ಜಿಂದಾಬಾದ್ ಹೇಳ್ಬೇಕು. ಅದು ಹೋರಾಟಗಾರನ ಮೊದಲನೇ ಕ್ಯಾರೆಕ್ಟರ್. ಪುನಃ ಅಂಬೇಡ್ಕರ್, ಪಾರ್ಲಿಮೆಂಟ್ ಮೋದಿ ಅವ್ರಿಗೆ ಕೇಳಿಸ್ಬೇಕು. ರಾಹುಲ್ ಗಾಂಧಿ ಫ್ರೀಡಮ್ ಪಾರ್ಕಲ್ಲಿ ಇದೆ, ಅವ್ರಿಗೂ ಕೇಳಿಸ್ಬೇಕು. ಅಂಬೇಡ್ಕರ್, ಅಂಬೇಡ್ಕರ್. PDCL ಕಾನೂನು ಬಗ್ಗೆ ನಾವು ಯಾಕೆ ಒಂದು ವಿಚಾರಣೆ ನಿಂತ್ಕೊಂಡ್ವಿ. ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದಂಥ ಒಬ್ಬರು ಸೀನಿಯರ್ ಹೋರಾಟಗಾರರಾದಂಥ ಅಣ್ಣಯ್ಯನವರು ಮತ್ತು ಮತ್ತೊಬ್ಬ ಹಿರಿಯ ಹೋರಾಟಗಾರರು
ವಿಭಾಗೀಯ ಸಂಚಾಲಕರು DSS, ವಿಭಾಗೀಯ ಸಂಚಾಲಕರು ನಮ್ಮ ಮಂಜುನಾಥ್ ಅಣ್ಣಯ್ಯ, ಮೋಸ್ಟ್ ಆಕ್ಟಿವ್ ಲೀಡರ್. ಇವರು ಇವತ್ತು ಈ ಒಂದು ವಿಚಾರ ಸಂಕಿರಣ ಇಟ್ಕೊಳ್ಬೇಕು. ಈ ಒಂದು ಸಂದರ್ಭದಲ್ಲಿ ಇವತ್ತಿನ ಸಭೆಗೆ ಒಂದು ಘೋಷಣೆ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಬರುವಂತಹ ಒಂದು ಸಂದರ್ಭ. ಬಹಳ ಪ್ರಯತ್ನ ಮಾಡಿದ್ದಾರೆ ಅಣ್ಣಯ್ಯ ಮಂಜುನಾಥ್ ಅವರು. ಆದರೆ ಒಂಥರ ಬ್ಯಾಡ್ ಕೋಇನ್ಸಿಡೆನ್ಸ್ ಅನ್ಸ್ಬೋದು. ರಾಹುಲ್ ಗಾಂಧಿ ಅವರು ಇವತ್ತು ಪ್ರತಿಭಟನೆ, ರಾಹುಲ್ ಗಾಂಧಿ ಅವ್ರದ್ದು ಫ್ರೀಡಮ್ ಪಾರ್ಕಲ್ಲಿ ಇಟ್ಕೊಂಡಿರೋದ್ರಿಂದ ನಮ್ಮ ಕಾಂಗ್ರೆಸ್ ಗೌರ್ಮೆಂಟಿನ ಎಲ್ಲ ಮಿನಿಸ್ಟರ್ಸು ಅಲ್ಲಿ ಒಂದು ರೀತಿ ಅಟೆಂಡೆನ್ಸ್ ಪರ್ಪಸ್ ಆದರೂ ಅಲ್ಲಿ ಇರ್ಬೇಕು ಅಂತ ಹೇಳಿ ಎಲ್ಲ ಅಲ್ಲಿ ಗಮನಿಸಿದರೆ. ಈ ಕಡೆ ಫೋನ್ ಬಂತು, ಮಂಜುನಾಥ್ ಹೇಳ್ತಾ ಇದ್ರು ನಾನು ಬರೋ ಟ್ರೈ ಮಾಡ್ತೀನಿ ಅಂತ, ಬಂದು ಹೋಗಿ ಅಂತ ಅಂದರು. ಎಲ್ಲ ಮಿನಿಸ್ಟರ್ಸು ಕೂಡ ಅಲ್ಲಿಂದ ಈ ಕ್ಲಾಸ್ ರೂಮಲ್ಲಿ ತಪ್ಸ್ಕೊಂಡ್ಬರ್ಬೇಕಾದ್ರೆ ಕಷ್ಟಪಡ್ತಾರಲ್ಲ ಹೆಡ್ ಮಾಸ್ಟರ್, ಆ ಥರ ಅಲ್ಲಿ ಸಿಗಾಕೊಂಡಿದ್ದಾರೆ. ಇರಲಿ, ಎಲ್ಲ ಸೇರಿ ಸಾಗರ್ ಅವರು ಗುಲ್ಬರ್ಗಕ್ಕೆ ಹೋಗದೇ ಇದ್ರೆ ಅವ್ರನ್ನೂ ಕಳ್ಕೊಂಡು ಈಗ ನಾಳೆ MLC ಆಗೋರು ಅವರನ್ನು ಕೂಡ ಕಳ್ಕೊಂಡು ಎಲ್ಲ ಮಂತ್ರಿಗಳಿಗೆ ಕೊಟ್ಟು ಈ ಒಂದು ತಿದ್ದುಪಡಿ ಮಾಡಿಸ್ಬೇಕು ಅನ್ನೋದು ನಮ್ಮ ಗುರಿ. ಆದ್ದರಿಂದ ಚಪ್ಪಾಳೆ ತಟ್ಟೋದು ಅಂದರೆ ಕಾರ್ಯಕರ್ತರು ಜೀವಂತವಾಗಿದ್ದಾರೆ ಅಂತ. ಅಂಬೇಡ್ಕರ್ ಜೀವಂತವಾಗಿದ್ದಾರೆ. ಇಲ್ಲಿ ಜಾಸ್ತಿ ಅಂಬೇಡ್ಕರ್ ಅಂದರೆ ಜಿಂದಾಬಾದ್ ಅಂತ ಕೂಗ್ತಾ ಇರೋರು ಯಾರು ಅಂತ ನೋಡಿದೆ. ಯಾರಿಗೆ ಬಡತನ ಮತ್ತು ಅಸ್ಪೃಶ್ಯತೆಯ ಕಾವು ಬಿದ್ದಿದೆಯೋ ಹೊಡೆತ, ಅವ್ರು ಜಾಸ್ತಿ ಜಿಂದಾಬಾದ್ ಅಂತ ಕೂಗ್ತಾ ಇದ್ದಾರೆ. ಯಾರವರು PTCL ಭೂಮಿಲಿ ಹೋರಾಟದಲ್ಲಿ ಎರಡು ಭಾಗ. ಒಂದು PTCL ಭೂಮಿನೇ ಕಳ್ಕೊಂಡಿಲ್ಲ, ಹೋರಾಟಗಾರ. ಈಗ ನಾನಿರ್ಬೋದು, ಅಣ್ಣಯ್ಯ, ಸಾಗರ್ ಅವರು, ನಾವು ಹೋರಾಟಗಾರರು. ನಾವು PTCL ಭೂಮಿ ಏನು ಕಳ್ಕೊಂಡಿಲ್ಲ. ಇನ್ನೊಂದು ನಮ್ಮ SC STನಲ್ಲೇ ಅತಿ ಕಡು ಬಡವರು PTCL ಭೂಮಿ ಕಳ್ಕೊಂಬಿಟ್ಟಿದ್ದಾರೆ. ಯಾವ ಭೂಮಿಯಲ್ಲಿ ಅವರು ಉಳುಮೆ ಮಾಡ್ತಿದ್ರು ಅದನ್ನು ಮಾರಾಟ ಮಾಡಿ ಕೆಲವರು ಬಲಾಟಿಗಳು ಹಳ್ಳಿಗಳಲ್ಲಿ SC ST ಬಡವರನ್ನು ಕರೆದು ನಿನ್ನ ತಂಗಿ ಕ್ಯಾನ್ಸರ್ ಕರ್ಕೊಂಡೋಗಿ ಏನಾದ್ರು ಟ್ರೀಟ್ಮೆಂಟ್ ಕೊಡಿಸ್ತೀಯಾ ಹಿಂಗೆ ಅಂತ ಕೇಳಿ ನಮ್ಮವರು ಕೂಡ ಅಷ್ಟೇ ಅಸಹಾಯಕರು ಕ್ರಯಪತ್ರದಲ್ಲಿ ಬರೆದವ್ರೆ. ಅದನ್ನು ಓದಿದ್ರೆ ಕಣ್ಣೀರು ಬರುತ್ತೆ. ಏನಂದರೆ, ನನ್ನ ತಂಗಿ ಸಿದ್ದವ್ವಳನ್ನು ಅತ್ಯಾಚಾರವಾಗಿ ಅವಳ ಮದುವೆಗಾಗಿ ಸರ್ಕಾರ ಕೊಟ್ಟಿರೋ ದರಖಾಸ್ತು ಭೂಮಿ, ಸರ್ಕಾರ ಕೊಟ್ಟಿರುವಂಥ ಇನಾಮ್ ಗೇಣಿದಾರರ ಭೂಮಿ, ಸರ್ಕಾರ ಕೊಟ್ಟಿರುವಂಥ ಭೂ ಸುಧಾರಣೆ ಕಾಯ್ದೆ ಗೇಣಿದಾರರ ಭೂಮಿ, ಇದನ್ನು 1 ಎಕರೆ ನಾನು ಈ ಊರಿನ ಬಲಾಢ್ಯ ಜಮೀನ್ದಾರರಿಗೆ ಮಾರ್ತಾ ಇದ್ದೀನಿ. ಮುಂದಿನ ವಾರ ನನ್ನ ತಂಗಿ ಅತ್ಯಾಚಾರ ಗುರಿಯಾಗಿರುವ ಒಂದು ಮದುವೆ ನಾನು ಮಾಡಿಬಿಟ್ರೆ ಸಾಕು ಅಂತ ಕ್ರಯಪತ್ರದಲ್ಲಿ ಬಂದಿರುವಂಥ ಅದನ್ನು ಓದಿದ್ರೆ ಕಣ್ಣೀರು ಬರ್ತವೆ. ಬಂಧುಗಳೇ, ಇವತ್ತೇನು 24%, 17 ಮತ್ತು 7% ಇವತ್ತು ರಿಸರ್ವೇಶನ್ ಬಗ್ಗೆ ವಿಸ್ತಾರವಾಗಿ ಮಾತುಕತೆ ಆಗಿದೆ. ಈ ಸೆಮಿನಾರ್ ಗೋಷ್ಠಿನೇ ಇವತ್ತು ವಿಚಾರ ಸಂಕಿರಣ ವಿಚಾರಣೆ. ಆದ್ಮೇಲೆ PTCL ಲ್ಯಾಂಡ್ ಶಟನ್ ಲ್ಯಾಂಡ್ ಅಂತ ಮಾಡ್ಬೇಕಲ್ದು 31B ಕಾನೂನು ಪರವಾಗಿ ತಿದ್ದುಪಡಿ ಮಾಡಿ ಅದು ಕೋರ್ಟ್ಗಳಿಗೆ ಕಳಿಸಬೇಕು. ಸರ್ಕಾರ ತಿದ್ದುಪಡಿ ಮಾಡಬೇಕು. ಸರ್ಕಾರ ತಿದ್ದುಪಡಿ ಮಾಡದ ಇದ್ರೆ ಗ್ರಾಂಟ್ ಜಮೀನನ್ನು ಮಾಡೋದ್ರಿಂದ ಅದು ಕಾನೂನು ಪ್ರಕಾರ ಜಾರಿ ಆಗಲ್ಲ. ಅದರಿಂದ ತಿದ್ದುಪಡಿ ಮಾಡಿ ಅಧಿಕಾರಿಗಳು ಮತ್ತು ಸರ್ಕಾರ, ಯಾರು ಮಂತ್ರಿಗಳಿದಾರಲ್ಲ, ಇವತ್ತು ರೆವಿನ್ಯೂ ಮಿನಿಸ್ಟರ್ ಇರ್ಬೋದು, ಮುಖ್ಯಮಂತ್ರಿಗಳು, ಲಾ ಮಿನಿಸ್ಟರು ಮತ್ತು ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣ ಮಂತ್ರಿಗಳು ಮಾದೇವಪ್ಪನವರು ತಿದ್ದುಪಡಿ ಮಾಡಿ ಇದನ್ನ ಸರ್ಕಾರದಿಂದ ಕ್ಯಾಬಿನೆಟ್ ಡಿಸ್ಕಸ್ ಮಾಡಿ ಕೋರ್ಟ್ಗಳು ಕೊಡ್ಬೇಕಂತದೆ. ಇಲ್ಲ ಅಂದ್ರೆ ಶಟನ್ ಲ್ಯಾಂಡ್ ಅಂತ ಆಗೋದ ಮಾಡ್ದ ಇದ್ರೆ ಅದು ಗ್ರಾಂಟ್ ಲ್ಯಾಂಡ್ ಅಂದ್ರೆ ಆ ಗ್ರಾಂಟ್ ಲ್ಯಾಂಡು ಅವ್ರಿಗೆ ಯಾವುದೇ ಬಾಧಿತರಿಗೆ ಸಿಕ್ಕಲ್ಲ. ಅದರಿಂದ ಈ ಸಭೆ ಬೆಳಗ್ಗೆಯಿಂದ ಮಾಡಿರ್ತಕ್ಕಂಥವೆಲ್ಲ ಒತ್ತಾಯ ಮತ್ತು ಸೆಮಿನಾರ್ ಗೋಷ್ಠಿ ಅರ್ಥ ಅದೇ ಆಗಿರೋದ್ರಿಂದ ಎರಡೂ ಕೂಡ 17 ಮತ್ತು 7% ರಿಸರ್ವೇಶನ್ 24 ಮಾಡಿದಲ್ಲ, ಅದು ಸ್ಟೇ ಕೊಟ್ಟಿದ್ದಾರೆ ಯಾವುದ್ರಲ್ಲಿ KITನಲ್ಲಿ. ಅದು ತಿದ್ದುಪಡಿ ಆಗ್ಬೇಕು. ತಿದ್ದುಪಡಿ ಬೇಕಾದ್ರೆ ಮಂಡಲ್ ಕಮಿಷನ್ ರಿಪೋರ್ಟ್ 50% ಇದೆ, ಅದಕ್ಕೆ ಜಾಸ್ತಿ ಹೋಗಂಗಿಲ್ಲ ಅಂತೇಳಿ ಅದನ್ನ ರದ್ದುಪಡಿಸಿದ್ದಾರೆ. ಅದನ್ನು ಕೂಡ ಸರ್ಕಾರ ಡಿಸ್ಕಸ್ ಮಾಡಿ ತೀರ್ಮಾನ ಮಾಡಿ ಅದನ್ನ ಒತ್ತಾಯ ಮಾಡಿ ಸರ್ಕಾರ ಅದನ್ನ ಸ್ಟೇ ಕೊಟ್ಟಿರ್ತಕ್ಕಂಥ KIT ಕ್ಯಾನ್ಸಲ್ ಮಾಡ್ಬೇಕಾಗ್ತದೆ. ಜಾತಿ ಜನಗಣತಿ ಮಾಡ್ಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿದ್ರು ಅದು ಜಾರಿ ಆಗಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಹೇಳಿದ್ದಾರೆ
ಅದನ್ನ ತಿದ್ದುಪಡಿ ಮಾಡಿ ಜಾತಿ ಜನಗಣತಿ ಮಾಡಿ ಅದನ್ನ ಜಾರಿ ಮಾಡೇ ಮಾಡ್ತೀರಿ, ಅದು ನಮ್ಮ ಜವಾಬ್ದಾರಿ ಅನ್ನೋದನ್ನ ಮಾತನ್ನ ಹೇಳಿದ್ದಾರೆ. ಅದರಿಂದ ಆ ಜಾರಿ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿಗೂ ಒತ್ತಾಯ ಮಾಡ್ತಾ, ಮುಖ್ಯಮಂತ್ರಿಗಳು ಸರ್ಕಾರಕ್ಕೂ ಒತ್ತಾಯ ಮಾಡೋದಕ್ಕ ಈ ಕಾರ್ಯಕ್ರಮ ಆಗಿರತಕ್ಕಂಥ ಬೆಳಗ್ಗೆಯಿಂದ ಈ ವಿಚಾರಕ್ಕೆ ಮಾತ್ರ ಸೇರಿ ಸೆಮಿನಾರ್ ಮಾಡಿರ್ತಕ್ಕಂಥದ್ದು. ಇದು ಒತ್ತಾಯಿಸ್ತೀರಿ. ಎಲ್ಲಾ ಜಿಲ್ಲೆಗಳಿಂದನೂ ಕೂಡ ಮೆಮೊರಂಡಮ್ನ ಜಿಲ್ಲಾ ಕೇಂದ್ರಗಳಿಗೆ DC ಮೂಲಕ ಸರ್ಕಾರಕ್ಕೆ ಕಳಿಸುವಂತ ಕೆಲಸ ಮಾಡ್ತೀರಿ. ಈಗ ನಿಲ್ಲವರೆಗೂ ಹೋರಾಟ ಕಂಟಿನ್ಯೂ ಆಗ್ತದೆ. ನನ್ನ ಹೆಸರು ಅಣ್ಣಯ್ಯ ಅಂತೇಳಿ, ರಾಜ್ಯ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ.